ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುರುವಾಗಿ ಇಂದಿಗೆ 2 ವರ್ಷಗಳು ಕಳೆದಿವೆ. ಹಾಗೆ ಧಾರಾವಾಹಿ ನೋಡುಗರ ಮನಸ್ಸಿಗೆ ಬಹಳಷ್ಟು ಮುದ ನೀಡಿದೆ. ಬಹುತೇಕರ ನೆಚ್ಚಿನ ಧಾರಾವಾಹಿಯಾಗಿ ಜನರ ಮನ ಗೆದ್ದಿದೆ ಎಂದರೆ ತಪ್ಪಾಗಲಾರದು. ಪುಟ್ಟಕ್ಕ ಧಾರಾವಾಹಿ ಬಿಟ್ಟು ಹೊರ ಹೋದರು ಎಂದು ವದಂತಿ ಕೂಡ ಹರಡಿತ್ತು. ಆ ವೇಳೆ ಧಾರಾವಾಹಿ ಪ್ರೇಮಿಗಳು ಪುಟ್ಟಕ್ಕ ಇಲ್ಲದೆ ನಾವು ಧಾರಾವಾಹಿ ನೋಡುವುದೇ ಇಲ್ಲ ಎಂದು ಹೇಳುತ್ತಿದ್ದರು. ಇದೀಗ ರಾಜಿ ಪ್ಲಾನ್ ಆಕೆಗೆ ಉಲ್ಟಾ ಹೊಡೆದಿದೆ. ಪುಟ್ಟಕ್ಕ ಸತ್ತು ಹೋಗಿದ್ದಾರೆ ಎಂದು ಅಂದುಕೊಂಡವರಿಗೆ ಆಶ್ಚರ್ಯ ಆಗಿದೆ. ಪುಟ್ಟಕ್ಕ ಬದುಕಿದ್ದಾರೆ. ಕಂಠಿಯಂತಹ ಅಳಿಯ ಪುಟ್ಟಕ್ಕನಿಗೆ ಸಿಕ್ಕಿರಬೇಕಾದರೆ ಪುಟ್ಟಕ್ಕ ಯಾವುದಕ್ಕೂ ಹೆದರುವ ಅಗತ್ಯವೇ ಇಲ್ಲ. ರೌಡಿಗಳು ಪುಟ್ಟಕ್ಕನನ್ನ ಅಡ್ಡಗಟ್ಟಿ ಇನ್ನೇನು ಸಾಯಿಸಬೇಕು ಎಂದು ಅಂದುಕೊಂಡಾಗ ಅಲ್ಲಿಗೆ ಬಂದ ಕಂಠಿ ಎಲ್ಲರಿಗೂ ಸರಿಯಾದ ಪಾಠ ಕಲಿಸಿ ರೌಡಿಯನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಬಂದು ಎಲ್ಲರಿಗೂ ಶಾಕ್ ನೀಡಿದ್ದಾನೆ. ಇನ್ನು ಎಲ್ಲರೂ ಹೋದ ಬಳಿಕ ಪುಟ್ಟಕ್ಕ ಹಾಗೂ ಕಂಠಿ ಮನೆಗೆ ಬರುತ್ತಾರೆ. ಕಂಠಿಯನ್ನ ಪುಟ್ಟಕ್ಕ ಜೊತೆ ನೋಡಿ ರಾಜಿ ಬಹಳಷ್ಟು ಭಯದಿಂದ ತತ್ತರಿಸಿ ಬಿಟ್ಟಳು. ಇನ್ನು ಕಾಳಿ ಕೂಡ ಕೊಂಚ ಭಯ ಪಟ್ಟುಕೊಂಡು ಇರುತ್ತಾನೆ. ಇನ್ನು ಬಂಗಾರಮ್ಮ ಹಾಗೂ ಪುಟ್ಟಕ್ಕನ ಮಕ್ಕಳಿಗೆ ಪುಟ್ಟಕ್ಕನನ್ನ ನೋಡಿ ಬಹಳ ಖುಷಿ ಆಗುತ್ತೆ. ಇನ್ನು ಪುಟ್ಟಕ್ಕ ಇನ್ನಿಲ್ಲ ಎಂದು ವಸು ಮಾತನಾಡುತ್ತಾ ಇರುವುದು ಬಂಗಾರಮ್ಮನ ಗಂಡನಿಗೆ ತಿಳಿಯುತ್ತೆ. ಆ ಸುದ್ದಿ ಕೇಳಿ ಅವರು ವೀಲ್ ಚೇರ್ನಿಂದ ಕೆಳಗೆ ಬಿದ್ದು ಹೋಗುತ್ತಾರೆ. ಮನೆಗೆ ಬಂದ ಸ್ನೇಹ ಮಾವನನ್ನ ನೋಡಿ ಕಿರುಚುತ್ತಾಳೆ. ಆಗ ಎಲ್ಲರಿಗೂ ವಿಚಾರ ತಿಳಿಯುತ್ತೆ. ಇನ್ನು ಮಾವನನ್ನ ತರಾತುರಿಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತದೆ. ಪುಟ್ಟಕ್ಕನ ನೆನೆದು ಬಂಗಾರಮ್ಮ ಗಂಡನಿಗೆ ಆಘಾತ ಆಗಿದೆ. ಸಹನಾ ಸುಮಾ ಅಮ್ಮ ಇನ್ನೂ ಇಲ್ಲ ಎನ್ನುವ ಸುದ್ದಿ ಕೇಳಿ ಎದೆ ಹೊಡೆದಂತೆ ಅಳುತ್ತಾ ಇರುತ್ತಾರೆ. ಆದರೆ ಆ ಬಳಿಕ ತನ್ನ ತಾಯಿಯನ್ನ ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ದೇವರು ನನಗೆ ಕೊಟ್ಟಿರುವ ಒಂದೇ ಒಂದು ಆಸ್ತಿ ಅದು ತಾಯಿ. ನಮ್ಮನ್ನೆಲ್ಲ ಸಾಕಲು ಅದೆಷ್ಟು ಪರದಾಟ ಪಟ್ಟಿದ್ದಾಳೆ. ಇನ್ನು ಮುಂದೆ ಅಮ್ಮನನ್ನ ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಮನದಲ್ಲಿ ಅಂದುಕೊಳ್ಳುತ್ತಾಳೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.